ಎಲ್ರಿಗೂ ನಮಸ್ತೆ. ನಮ್ಮ ಕರ್ಮ ನಮ್ಮನ್ನ 3 ರೀತಿ ಕಾಡುತ್ತೆ. ಮೊದಲನೇದಾಗಿ ಒಂದು ರೀತಿ ಜನ ಬರ್ತಾರೆ ಪ್ರಾಬ್ಲಮ್ಸ್ ಅಂತ, ನಾವೇನೋ ಸೊಲ್ಯೂಷನ್ಸ್ ಕೊಡ್ತೀವಿ, ಅದನ್ನು ಅಪ್ಲೈ ಮಾಡ್ತಾರೆ, ಸಾಲ್ವ್ ಆಗೋಗುತ್ತೆ ಪ್ರಾಬ್ಲಮ್ಮು, ಸೊ ಹ್ಯಾಪಿಯಾಗಿ ಖುಷಿಯಾಗಿ ಇದ್ಬಿಡ್ತಾರೆ. ಸೆಕೆಂಡ್ ಕ್ಯಾಟಗರಿ ಜನ ಬರ್ತಾರೆ ಪ್ರಾಬ್ಲಮ್ಸ್ ಅಂತ, ನಾವು ಸೊಲ್ಯೂಷನ್ಸ್ ಕೊಟ್ಟರೆ ಅದನ್ನು ಅಪ್ಲೈ ಮಾಡಿದ್ರೆ ವರ್ಕ್ ಆಗಲ್ಲ, ನಾವು ಬೇರೆ ಬೇರೆ ರೀತಿಯಿಂದ ಸಜೆಷನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ಪ್ರಾಬ್ಲಮಿಂದ ಹೊರಗಡೆ ತರ್ತೀವಿ, ಕ್ಲಿಯರ್ ಮಾಡ್ಕೊಂಡು ಹ್ಯಾಪಿಯಾಗಿ ಇದ್ಬಿಡ್ತಾರೆ ಸ್ವಲ್ಪ ತಿಂಗಳ ನಂತರ. ಬಟ್ 3ನೇ ಕ್ಯಾಟಗರಿ ಜನ ಇರ್ತಾರೆ, ಪ್ರಾಬ್ಲಮ್ಸ್ ಅಂತ ಬಂದಾಗ ನಾವು ಯಾವುದೇ ರೀತಿ ಸೊಲ್ಯೂಷನ್ಸ್ ಕೊಟ್ಟು ಸಜೆಷನ್ ಕೊಟ್ಟು ವರ್ಕ್ ಮಾಡಿಸಿದ್ರು ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ, ಸುಮಾರು ವರ್ಷಗಳ ಕಾಲ ಹಿಡಿದ್ಬಿಡುತ್ತೆ. ಹಾಗೂ ಹೀಗೂ ಆ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಿದ್ರು ಅಂದರೆ ಮತ್ತೊಂದು ಪ್ರಾಬ್ಲಮ್ ಶುರು ಆಗುತ್ತೆ, ಅದು ಕೂಡ ಮುಗೀತು ಅಂದರೆ ಮತ್ತೊಂದು ಪ್ರಾಬ್ಲಮ್. ಇವ್ರಿಗೆ ಹೇಳ್ತಾರೆ ನಿರಂತರ ಹೋರಾಟಗಾರರು. ಸೊ ನಾನು 3ನೇ ಕ್ಯಾಟಗರಿಯವನಾಗಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋದು, ಧೃತಿಗೆಡೋದ್ರಲ್ಲಿ ಅರ್ಥ ಇಲ್ಲ. ಇದು ಕೇವಲ ನನ್ನ ಕರ್ಮದಿಂದನೇ ನನ್ನ ಜೀವನ ಡಿಸೈಡ್ ಆಗ್ತಿರುತ್ತೆ. ನಾನು 3ನೇ ಕ್ಯಾಟಗರಿಯವನಾಗಿದ್ದರೆ 1ನೇ ಕ್ಯಾಟಗರಿಯವನಾಗಕ್ಕೆ ಪ್ರಯತ್ನ ಪಡಬೇಕು. ಈ ಲೈಫ್ ಟೈಮಲ್ಲೇ ನಾನು ನನ್ನ ಕರ್ಮನ ಫುಲ್ ಸ್ಟಾಪ್ ಇಟ್ಟು ನಾನು ಫಸ್ಟ್ ಕ್ಯಾಟಗರಿಗೆ ಹೋಗೋಕ್ಕೆ ಪ್ರಯತ್ನ ಪಡಲೇಬೇಕು. ಅದೊಂದೇ ನಮಗಿರುವಂಥ ಸೊಲ್ಯೂಷನ್.